ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ ಎಂ ಪಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮಿಷನರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾ ಇರೋದನ್ನು, ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ, ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ, ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು, 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು, ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ ಎಮ್ ಎಲ್ ಎಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ ಎಂ ಪಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮಿಷನರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾ ಇರೋದನ್ನು, ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ, ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ, ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು, 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು, ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ ಎಮ್ ಎಲ್ ಎಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ ಎಂ ಪಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮಿಷನರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾ ಇರೋದನ್ನು, ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ, ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ, ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು, 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು, ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ ಎಮ್ ಎಲ್ ಎಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ ಎಂ ಪಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮಿಷನರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾ ಇರೋದನ್ನು, ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ, ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ, ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು, 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು, ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ ಎಮ್ ಎಲ್ ಎಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ ಎಂ ಪಿ ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮಿಷನರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾ ಇರೋದನ್ನು, ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ
ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು. 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ MLAಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ MP ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮ್ಸ್ ಅಂಡರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾರೆ ಅದನ್ನು. ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು. 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ MLAಗಳು ಸಹಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ಅಲ್ಲಿರ್ತಕ್ಕಂಥ ಒಬ್ಬ MP ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಹಾಸನ ಆಲ್ಸೋ ಕಮ್ಸ್ ಅಂಡರ್ ಮೈಸೂರು ಡಿವಿಷನ್ನು ಅಲ್ಲಿ ಮಾಡ್ತೀವಿ ಅಂತ ಹೇಳಿದರು. ಅದರ ಒಟ್ಟಾಗಿ ಈಗ ನಮ್ಮ ಪಾರ್ಟಿ ಡಿಸಿಷನ್ ತೊಗೊಂಡಿರ್ತಕ್ಕಂಥದ್ದು ಅಹಿಂದದವ್ರು ಮಾಡ್ತಾರೆ ಅದನ್ನು. ಮತ್ತು ನಮ್ಮ ಪಾರ್ಟಿ ಪ್ಲ್ಯಾಟ್ಫಾರ್ಮು, ಪಾರ್ಟಿ ಫ್ಲ್ಯಾಗ್ಸು, ಪಾರ್ಟಿ ಇದನ್ನೆಲ್ಲ ಸೇರಿಸಿ ಒಟ್ಟಾರೆ ಅಲ್ಲಿ ಮಾತಾಡ್ತಕ್ಕಂಥದ್ದು ಏನಂದರೆ ಈ ಸಂವಿಧಾನಬದ್ಧವಾಗಿ ಮತ್ತು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದೇ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಶೋಷಿತ ವರ್ಗದವ್ರು ಸಹಿತ ಅಹಿಂದ ವರ್ಗದವ್ರು ಸಹಿತ ಅದನ್ನೇ ಬೇಡಿಕೆ ಇದೆ ಅವ್ರದ್ದು. ಸಂವಿಧಾನವನ್ನು ನಾವು ಗಟ್ಟಿಗೊಳಿಸಬೇಕು ಮತ್ತು ಅದರ ಅನುಗುಣವಾಗಿ ನಮ್ಮ ಶೋಷಿತ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಎಂಬುದೇ ಇತ್ತು. ಈ ಸಿದ್ದರಾಮಯ್ಯನವ್ರದ್ದು ಅದೇ ಸ್ವಭಾವ ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದು ಅದೇ ಸಿದ್ಧಾಂತದ. ಆ ದಿಶೆಗಾಗಿ ಆ ಕಡೆ ಕಾಂಗ್ರೆಸ್ಗಳು ಇರ್ತಾರೆ, ಅಹಿಂದದವ್ರು ಇರ್ತಾರೆ, ಎಲ್ಲ ಸೇರಿ 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಹಾಸನಲ್ಲಿ ಸೇರಬೇಕು. ಕೇವಲ 6 ಡಿಸ್ಟ್ರಿಕ್ಟ್ ಮಾತ್ರ: ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಬ್ಯಾಂಗ್ಳೂರು. 5 ಜಿಲ್ಲಾ ಮಾತ್ರ ಅಲ್ಲಿ ಅವತ್ತು ಸಮಾವೇಶ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಅಹಿಂದ ವರ್ಗದವರು ನಮ್ಮ ಪಕ್ಷದವರು ಸಹಿತ ಅದಕ್ಕೆ ಬೆಂಬಲ ಕೊಟ್ಟು, ನಮ್ಮ MLAಗಳು ಸಹಿತ,